ಎಸ್, ಸಂಸದ ಸಾಗರ್ ಖಂಡ್ರೆ ಅವರ ಬೆಂಗಳೂರಿನ ಮನೆಯಲ್ಲಿ ಕರೆಂಟ್ ಕಟ್ ಮಾಡಿದ ವಿಚಾರವಾಗಿ ಮ್ಯಾನೇಜರ್ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರಿನ ಶ್ರೀಕೃಷ್ಣ ಅಪಾರ್ಟ್ಮೆಂಟ್ನ ಮ್ಯಾನೇಜರ್ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಪೂರ್ವ ಅನುಮತಿ ಪಡೆದು ಆ ಒಂದು ಮನೆಯಲ್ಲಿ ನವೀಕರಣ ಕಾಮಗಾರಿ ನಡೆಸ್ತಾ ಇದ್ರು. ಆದರೆ ಕಾರ್ಮಿಕರ ಮೇಲೆ ಅಲ್ಲಿರುವಂತಹ ಮ್ಯಾನೇಜರ್ ಅವಾಚ್ಯ ಶಬ್ದಗಳ ಬಳಕೆಯನ್ನು ಮಾಡಿರುವಂಥದ್ದು. ಈ ಕುರಿತು ವಿಧಾನಸೌಧ ಪೊಲೀಸ್ ಠಾಣೆಗೆ ಮ್ಯಾನೇಜರ್ ಮತ್ತು ಆ ಒಂದು ಅಪಾರ್ಟ್ಮೆಂಟ್ನ ಕಾರ್ಯದರ್ಶಿ ವಿರುದ್ಧ ಅಲ್ಲಿ ದೂರನ್ನು ನೀಡಲಾಗುತ್ತೆ. ಏಪ್ರಿಲ್ 2ರಂದು ಇಬ್ಬರ ವಿರುದ್ಧ ದೂರು ಕೂಡ ದಾಖಲಾಗಿರುವಂಥದ್ದು. ಸಂಸದ ಸಾಗರ್ ಖಂಡ್ರೆ ಏನು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ರು, ಆ ಮನೆಯಲ್ಲಿ ಕರೆಂಟ್ ಕಟ್ ಅನ್ನ ಮಾಡಲಾಗುತ್ತೆ. ಯಾಕಂದ್ರೆ ಆ ಒಂದು ಮನೆಯಲ್ಲಿ ನವೀಕರಣ ಕಾಮಗಾರಿಗಳು ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಮೆಟ್ಟಲಿನಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಕಾರ್ಮಿಕರು ಆ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡ್ಕೋತಾರೆ. ಅವಾಗ ಮ್ಯಾನೇಜರ್ ಬಂದು ಯಾರಿಗೆ ಕೇಳಿ ಮಾಡಿದ್ರಿ ಅನ್ನೋ ಲೆಕ್ಕದಲ್ಲಿ ಅವರಿಬ್ಬರ ನಡುವೆ ವಾದ ವಿವಾದಗಳಾಗುತ್ತೆ. ಆ ವೇಳೆ ಅವಾಚ್ಯ ಶಬ್ದಗಳ ಬಳಕೆಯನ್ನು ಮಾಡ್ತಾನೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಆ ಒಂದು ಮನೆಯಲ್ಲಿ ಕರೆಂಟ್ ಕೂಡ ಕಟ್ ಮಾಡ್ತಾರೆ. ಕರೆಂಟ್ ಅನ್ನೋದು ಪ್ರತಿಯೊಬ್ಬರಿಗೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ವಿನಾಕಾರಣ ಈ ರೀತಿ ಮಾಡೋದು ಕಾನೂನು ಬಾಹಿರ ಕೂಡ ಆಗುತ್ತೆ. ಹಾಗಾಗಿ ವಿಧಾನಸೌಧ ಪೊಲೀಸ್ ಠಾಣೆಗೆ ಅವರ ಇಬ್ಬರ ವಿರುದ್ಧ ದೂರನ್ನು ನೀಡಲಾಗುತ್ತೆ. ಅವರಿಬ್ಬರ ವಿರುದ್ಧ ದೂರು ಕೂಡ ಇವಾಗ ದಾಖಲಾಗಿರುವಂಥದ್ದು. ಏಪ್ರಿಲ್ 2ರಂದು ಮ್ಯಾನೇಜರ್ ವಿರುದ್ಧ ದೂರು ದಾಖಲಾಗಿರುವಂಥದ್ದು.